ನಮಸ್ಕಾರ ವೀಕ್ಷಕರೇ, ಮಹಿಳೆಯರ ಅಚ್ಚುಮೆಚ್ಚಿನ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಒಂದು ಮಗುವಿಗೆ ಜನ್ಮ ನೀಡುವುದು ಅಂತ ಹೇಳಿದ್ರೆ ತಾಯಿಗೆ ಮರುಜನ್ಮ ಅಂತ ಹೇಳ್ತಾರೆ. ಹೆರಿಗೆ ಸಂದರ್ಭದಲ್ಲಿ ಎಷ್ಟೇ ನೋವನ್ನು ಅನುಭವಿಸಿದ್ರೂ ಕೂಡ ತಾಯಿ ತನ್ನ ಮಗುವಿನ ಅಳುವನ್ನ ಕೇಳಿದ ತಕ್ಷಣ ತನ್ನ ನೋವನ್ನೆಲ್ಲ ಮರಿತಾಳೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಹಿಳೆಯರು ಸಿಸೇರಿಯನ್ ಮೊರೆ ಹೋಗ್ತಾ ಇದ್ದಾರೆ. ಸೊ ಈ ಸಿಸೇರಿಯನ್ ಬಗ್ಗೆ ಇವತ್ತಿನ ಸುಹಾಸಿನಿಯಲ್ಲಿ ನಾವು ಮಾತಾಡೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಸುಹಾಸಿನಿ. ಸಿಸೇರಿಯನ್ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಚಂದ್ರಿಕಾ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ನಾರ್ಮಲ್ಲ ಸಿಸೇರಿಯನ್ ಅಂತ ಕೇಳೋದೇ ಇಲ್ಲ, ಆ ಲೆವೆಲ್ಗೆ ಸಿಸೇರಿಯನ್ ಮಾಡ್ಕೊತಾ ಇದ್ದಾರೆ ಜನ. ನೀವೇನು ಹೇಳ್ತೀರಾ ಇದಕ್ಕೆ? ನೀವು ಹೇಳ್ತಾ ಇರೋದು ಸ್ವಲ್ಪ ಮಟ್ಟಿಗೆ ನಿಜಾನೇ. ಎಲ್ಲರೂ ಇತ್ತೀಚೆಗೆ ಏನಂದರೆ ನಾರ್ಮಲ್, ನೀವು ಈಗಾಗಲೇ ಹೇಳಿದ್ರಿ, ಒಂದು ಹೆಣ್ಣಿಗೆ ಜನ್ಮ ಕೊಡೋದು, ಮಗುವಿಗೆ ಜನ್ಮ ಕೊಡೋದು ಅಂದರೆ ಅವ್ರ ಹೆಣ್ಣಿಗೆ ಮರು ಜನ್ಮ ಸಿಕ್ಕದ ಹಾಗೆ ಅಂತ. ಅದೇನಾಗಿದೆ, ಎಲ್ಲರಿಗೂ ಡೆಲಿವರಿ ಪೇಯ್ನ್ ಅಂದರೆ ಏನೋ ತುಂಬ ನೋವಾಗುತ್ತೆ, ತಡ್ಕೊಳಕ್ಕಾಗಲ್ಲ. ಅದು ಈಗ ಬರ್ತಾ ಬರ್ತಾ ಎಲ್ಲ ಜನ ಹೆಚ್ಚು ಸೆನ್ಸಿಟಿವ್ ಆಗ್ತಾ ಇದ್ದಾರೆ. ಯಾವ ಒಂದು ಚಿಕ್ಕ ನೋವನ್ನು ಕೂಡ ಅವ್ರಿಗೆ ತಡೆಯೋ ಶಕ್ತಿ ಇರೋದಿಲ್ಲ. ಅದು ಏನು ಲೈಫ್ ಸ್ಟೈಲ್ ಚೇಂಜ್ ಆಗಿರೋದಿರ್ಬೋದು, ಇಲ್ಲ ಬಹಳಷ್ಟು ಸೂಕ್ಷ್ಮತೆಯನ್ನು ನಾವು ಹೆಚ್ಚು ಜನರಲ್ಲಿ ಈಗ ನೋಡ್ತಾ ಇದ್ದೀವಿ ಅಂತ ಇರ್ಬೋದು. ಹೆಚ್ಚು ಜನಕ್ಕೆ ಏನಂದರೆ, ನನಗೆ ಸ್ವಲ್ಪನೂ ನೋವಾಗಬಾರ್ದು. ನನ್ನ ಹತ್ರನೇ ಪೇಷಂಟ್ಸ್ ಏನು ಕೇಳ್ತಾರೆ ಅಂದರೆ, ನೀವು ಪೇನ್ಲೆಸ್ ಲೇಬರ್ ಮಾಡ್ತೀರಾ ಅಲ್ವಾ, ಸೊ ನನಗೆ ಏನು ಪೇನ್ ಗೊತ್ತಾಗಬಾರ್ದು, ಹಾಗೆ ಡೆಲಿವರಿ ಮಾಡಿಕೊಡಿ. ಇವತ್ತೊಂದು ಇಂಜೆಕ್ಷನ್ ತಗೋಬೇಕಾದ್ರೂ ಪೇನ್ ಗೊತ್ತಾಗಬಾರ್ದು ಅನ್ನೋ ಲೆವೆಲ್ಗೆ ಒಂದು ಸ್ವಲ್ಪನೂ ಪೇನ್ ತಡ್ಕೊಳ್ಳುವಂತಹ ಶಕ್ತಿ ಇಲ್ವೋ, ಅಥವಾ ಅದು ಇದ್ರೂ ಮನಸ್ಸಿಲ್ವೋ, ಎರಡೂ ನಿಜ ಅಂತ ಅನಿಸುತ್ತೆ. ಹಾಗಾಗಿ ಕೆಲವರು ಏನಂದರೆ ಡೈರೆಕ್ಟಾಗಿ ಅವರೇ ಕೇಳ್ತಾರೆ, ನಮಗೆ ನಾರ್ಮಲ್ ಭಯ ಆಗುತ್ತೆ, ಅದಕ್ಕೆ ಸಿಸೇರಿಯನ್ ಮಾಡಿ ಅಂತ. ಬಟ್ ನಾವು ಅಂಥ ಒಂದು ರಿಕ್ವೆಸ್ಟ್ನ ನಾವು ಹೆಚ್ಚಿನ ಡಾಕ್ಟರ್ಸ್ ಯಾರೂ ಅದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ. ಏಕೆಂದರೆ ನಾವು ಡೆಲಿವರಿ ನಾರ್ಮಲ್ ಅಂತನ ಅಥವಾ ಸಿಸೇರಿಯನ್ ಅಂತನ ನಾವು ಡಿಸೈಡ್ ಮಾಡಬೇಕಾದ್ರೆ ಬಹಳಷ್ಟು ಕ್ರೈಟೀರಿಯಾ ಇರುತ್ತೆ ಮತ್ತು ರೀಸನ್ಸ್ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನಾವು ಜಸ್ಟ್ ಪೇಷಂಟ್ ಕೇಳ್ತಾರೆ ಸಿಸೇರಿಯನ್ ಮಾಡಿ ಅಂದರೆ ಮಾಡೋದಿಲ್ಲ. ಅದು ತಾಯಿಗೆ ಮತ್ತು ಮಗುವಿಗೆ ನೆಸಿಟಿ ಇದ್ದರೆ ಮಾತ್ರನೇ ಮಾಡ್ತೀವಿ. ಓಕೆ. ಸೊ ಹೀಗಾಗಿನೇ ಈಗ ಪೇನ್ಲೆಸ್ ಲೇಬರ್ ಅಂತ ಕೂಡ ಹೆಚ್ಚು ಜನಪ್ರಿಯ ಆಗ್ತಾ ಇದೆ. ಹೌದು, ಸಿಸೇರಿಯನ್ ಒಂದು ರೀತಿ ಸಿಂಡ್ರೋಮ್ ಆಗಿಬಿಟ್ಟಿದೆ. ಅದ್ರ ಜೊತೆಗೆ ಈಗ ಹೇಳೋದಾದರೆ, ಇತ್ತೀಚಿನ ದಿನಗಳಲ್ಲಿ ಸಿಸೇರಿಯನ್ ಆಗತ್ತೆ ಅನ್ನೋದಾದರೆ ಆ ನಂತರದ ಜೀವನ ಏನಿದೆ, ಭವಿಷ್ಯದಲ್ಲಿ ಬ್ಯಾಕ್ ಪೇನ್ ಬರುತ್ತೆ ಅಥವಾ ಭಾರ ಎತ್ತಬಾರ್ದು ಆ ಥರ ಎಲ್ಲ ಹೇಳ್ತಾರೆ. ಅದು ನಿಜಾನ ಅಂತ? ಅದು ಬಹಳಷ್ಟು ಜನರಲ್ಲಿ ತಪ್ಪು ತಿಳುವಳಿಕೆ ಇದೆ. ಈಗ ಏನಂದರೆ, ಒಂದು ಸಿಸೇರಿಯನ್ ಮಾಡ್ಕೊಂಡು ಕೂಡಲೇ ಕೆಲವು ಪೇಷಂಟ್ಸ್ ಅಂತೂ ಏನು ಹೇಳ್ತಾರೆ ಅಂದರೆ, ಬೆನ್ನೋ ಪರ್ಮನೆಂಟ್ ಬಂದ್ಬಿಡುತ್ತೆ. ಸಿಸೇರಿಯನ್ ಮಾಡ್ಕೊಂಡಿದ್ದ ದಿವಸದಿಂದನೇ ಬೆನ್ನೋ ಬಂದ್ಬಿಡುತ್ತೆ, ಅದನ್ನು ಲೈಫ್ ಪೂರ್ತಿ ಹೋಗೋದಿಲ್ಲ. ಅದೆಲ್ಲ ತಪ್ಪು ತಿಳುವಳಿಕೆ. ಅದು ಬೆನ್ನೋ ಖಂಡಿತ ಸಿಸೇರಿಯನಿಂದ ಬರೋದೇ ಇಲ್ಲ. ನಾವು ಸಿಸೇರಿಯನ್ ಆಪ್ರೇಷನ್ ಮಾಡೋದು ಹೊಟ್ಟೆನಲ್ಲಿ ಕಟ್ ಮಾಡಿಬಿಟ್ಟು ಮಗುನ ಆಚೆ ತೆಗೆಯೋದು. ಸೊ ಬೆನ್ನೋವು ಬೇರೆ ಎಷ್ಟೋ ಕಾರಣಗಳಿಗೆ ಬರೋ ಚಾನ್ಸಸ್ ಇರುತ್ತೆ. ಅದು ವಯಸ್ಸು ಸ್ವಲ್ಪ ಆಗ್ತಾ 35-40 ಆಗ್ತಾ ಇದ್ದಂಗೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ, ಅಂದರೆ ಹೌದು. ಎಷ್ಟೊಂದು ಜನಕ್ಕೆ ಆರ್ಥೋಪೆಡಿಕ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಬೇರೆ ಏನೋ ಈಗ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಹೇಳ್ತೀವಿ, ಅದರಲ್ಲಿ ಕೂಡ ಬೆನ್ನೋ ಬರುತ್ತೆ. ಅದು ಎಷ್ಟೋ ಕಾರಣಗಳಿಗೆ ಬರುತ್ತೆ. ಆದರೆ ಎಲ್ಲರೂ ಏನು ಅನ್ಕೊಳ್ತಾರೆ, ಸಿಸೇರಿಯನ್ ಆಗಿದ್ದಕ್ಕೋಸ್ಕರನೇ ಬೆನ್ನೋ ಬರ್ತಾ ಇದೆ. ಅದು ಸ್ಪೈನಲ್ ಇಂಜೆಕ್ಷನ್ ಕೊಡುವಾಗ ನಾವು ಬೆನ್ನು ಒಳಗೆ ಮೂಳೆ ಇದ್ರ ಮಧ್ಯೆ ಸ್ಪೈನಲ್ ಕಾಲಮಲ್ಲಿ ಒಂದು ಇಂಜೆಕ್ಷನ್ ಕೊಡ್ತೀವಿ. ಅದೇನೇ ನಮಗೆ ಪೇನ್ ಗೊತ್ತಾಗದೇ ಇರೋ ಹಾಗೆ ಮಾಡೋವಂಥ ಒಂದು ಸಾಧನ ಅದು. ಅದನ್ನು ನಾವು ಸ್ಪೈನಲ್ ಅನಸ್ತೇಸಿಯಾ ಅಂತ ಹೇಳ್ತೀವಿ. ಅದು ನಾವು ಕೊಡ್ತೀವಲ್ಲ ಇಂಜೆಕ್ಷನು, ಅದರಿಂದಾನೇ ಪೇನ್ ಬರುತ್ತೆ ಅಂತ ಎಲ್ಲರೂ ತಪ್ಪು ತಿಳುವಳಿಕೆನ ಇಟ್ಕೊಂಡಿರ್ತಾರೆ. ಸೊ ಸಿಸೇರಿಯನ್ನಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಆ ನಂತರ ಜೀವನದಲ್ಲಿ, ಅಥವಾ ಸಿಸೇರಿಯನ್ ಆಗುವಾಗ ಯಾವ ರೀತಿ ಇರುತ್ತೆ ಅಂತ? ಸಿಸೇರಿಯನ್ ಆಗುವಾಗ ಯಾವ ರೀತಿ ಇರುತ್ತೆ, ಆ ನಂತರ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತೀರಿ? ನಾರ್ಮಲ್ ಹೇಗಿರುತ್ತೋ ಅದೇ ರೀತಿ? ಹೌದು, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಇನ್ನೊಂದು ನಿಮಗೆ ಹೇಳಿದ್ರೆ ನಗು ಬರ್ಬೋದು. ಒಂದು ಪೇಷಂಟ್ ನನ್ನ ಹತ್ರ ಬಂದ್ಬಿಟ್ಟು, ಈ ಸಿಸೇರಿಯನ್ ಆಯ್ತಲ್ವಾ ಈ ಸಲ, ನನಗೆ ಇನ್ನು ಮುಂದೆ ಗಂಡು ಮಗು ಆಗೋದಿಲ್ವಂತೆ, ಹೌದಾ ಅಂತ ಹೇಳಿದ್ರು. ಸೊ ಇದನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ತಪ್ಪು ತಿಳುವಳಿಕೆ ಇದೆ ಜನರಲ್ಲಿ ಸಿಸೇರಿಯನ್ ಬಗ್ಗೆ ಅಂತ. ಹಾಗಾಗಿ ಸಿಸೇರಿಯನ್ ಮಾಡ್ಕೊಳ್ಳೋದ್ರಿಂದ ಮುಂದೆ ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಖಂಡಿತ ಆಗೋದಿಲ್ಲ. ಎಷ್ಟೋ ಸತಿ ಈ ಮೊದಲನೇದು ಸಿಸೇರಿಯನ್ ಮಾಡಿ ಎರಡನೇದು ನಾರ್ಮಲ್ ಮಾಡಿರೋಂಥ ಚಾನ್ಸಸ್ ಕೂಡ ಇದೆ. ಯಾವುದೇ ರೀತಿ ತೊಂದರೆ ಇಲ್ಲ ಹಾಗಾದರೆ ಮುಂದಿನ ನಾರ್ಮಲ್ ಡೆಲಿವರಿಗೂ ಕೂಡ? ಅಂದರೆ ನಾ ಹೇಳಿದ್ನಲ್ಲ, ಯಾವ ಕಾರಣಕ್ಕಾಗಿ ನಾವು ಸಿಸೇರಿಯನ್ ಮಾಡಿದ್ವಿ ಅನ್ನೋದು ಮುಖ್ಯ. ಕೆಲವು ರೆಕರೆಂಟ್ ಕಾಸಸ್ ಅಂತ ಹೇಳ್ತೀವಿ, ಅಂದರೆ ಆ ಒಂದು ಮಹಿಳೆಯಲ್ಲಿ ಪ್ರತಿ ಪ್ರೆಗ್ನೆನ್ಸಿಲಿ ಕೂಡ ಅದೇ ಕಂಡೀಷನ್ ಇರುತ್ತೆ. ಅಂದರೆ ನಿಮ್ಗೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಮಗು ಬರುವಂಥ ಬರ್ತ್ ಪ್ಯಾಸೇಜ್, ಅದು ಬೋನ್ ಏನಾದರೂ ಸ್ವಲ್ಪ ಅಲ್ಲಿ ಸ್ಪೈನ್ಸ್ ಅಂತ ಹೇಳ್ತೀವಿ, ಅದು ಪ್ರಾಮಿನೆಂಟ್ ಆಗಿದ್ದು ಆ ಮಗು ಬರೋ ಜಾಗ ಏನಾದ್ರು ಚಿಕ್ಕದಾಗಿದ್ದರೆ
ಕೆಫೆಲೋಪೆಲ್ವಿಕ್ ಡಿಸ್ಪ್ರಪೋರ್ಷನ್ ಅಂತ ಹೇಳ್ತೀವಿ. ಅಂದರೆ ಮಗು ತಲೆಗೂ ತಾಯಿಯ ಪೆಲ್ವಿಸ್ ಅಂದರೆ ಬರ್ತ್ ಪ್ಯಾಸೇಜ್ಗೂ ಡಿಸ್ಪ್ರಪೋರ್ಷನ್ ಆಗಿದೆ. ಸೊ ದೊಡ್ಡ ತಲೆ ಚಿಕ್ಕ ಜಾಗ, ಅದರಿಂದ ಅದು ಬರಕ್ ಆಗ್ತಾ ಇಲ್ಲ ಅನ್ನೋದು. ಸೊ ಇದು ಯಾವಾಗ್ಲೂ ಆ ಮಹಿಳೆಯಲ್ಲಿ ಹಾಗೆ ಇರುತ್ತೆ. ಹಾಗಾಗಿ ನಾವು ರೆಕರೆಂಟ್ ಕಾಸಸ್ ಅಂತ ಹೇಳ್ಬಿಟ್ಟು ಒಂದು ಸಿಸೇರಿಯನ್ ಆದರೆ ನೆಕ್ಸ್ಟ್ ಟೈಮ್ ಕೂಡ ಸಿಸೇರಿಯನ್ನೇ ಮಾಡ್ತೀವಿ. ಬಟ್ ಕೆಲವು ಟೈಮಲ್ಲಿ ಏನಾಗುತ್ತೆ, ನಾವು ಸಿಸೇರಿಯನ್ ಮಾಡಬೇಕಾಗಿರೋ ರೀಸನ್ ಬೇರೆ ಇರುತ್ತೆ. ಅಂದರೆ ಆ ಒಂದು ಮಹಿಳೆಯಲ್ಲಿ ಎಲ್ಲ ನಾರ್ಮಲ್ ಇರುತ್ತೆ, ಪೆಲ್ವಿಸ್ ನಾರ್ಮಲ್ ಇರುತ್ತೆ, ಮಗು ಬರುವಂಥ ಬರ್ತ್ ಪ್ಯಾಸೇಜ್ ಎಲ್ಲ ಸರಿಯಾಗಿರುತ್ತೆ. ಆದರೆ ಬೇರೆ ಯಾವುದೋ ಒಂದು ಕಾರಣಕ್ಕೆ ಮಗು ಸುಸ್ತಾಗ್ಬಿಡುತ್ತೆ. ಹೊಟ್ಟೆಯಲ್ಲಿ ನಮಗೆ ಗೊತ್ತಾಗುತ್ತೆ ಮಗು ಸುಸ್ತಾಗಿದೆಯಾ ಇಲ್ವಾ, ಅದ್ರ ಹಾರ್ಟ್ ಬೀಟ್ ಎಲ್ಲ ನೋಡಿದ್ರೇ ನಾವು ಹೇಳ್ಬೋದು ಈ ಮಗು ಇನ್ನು ಸ್ವಲ್ಪ ಹೊತ್ತಿಗೆ ಜಾಸ್ತಿ ಸುಸ್ತಾಗುತ್ತೆ, ಡೇಂಜರಸ್ ಲೆವೆಲ್ಗೆ ಹೋಗ್ಬೋದು, ಇದನ್ನೆಲ್ಲ ನಾವು ಹೇಳ್ಬೋದು. ಸೊ ಆ ರೀತಿ ಇನ್ನು ಒಳಗಡೆನೇ ಬಿಟ್ಟರೆ ಡೇಂಜರ್ ಅನ್ನೋವಂಥ ಸ್ಥಿತಿ ಬಂದಾಗ ನಾವು ನಾರ್ಮಲ್ ಡೆಲಿವರಿಗೆ ಕಾಯಕ್ಕಾಗಲ್ಲ. ಅಂಥ ಟೈಮಲ್ಲಿ ಕೂಡ ನಾವು ಸಿಸೇರಿಯನ್ ಮಾಡ್ತೀವಿ. ಅದು ನೆಕ್ಸ್ಟ್ ಟೈಮ್ ಇದು ಸೇಮ್ ರಿಪೀಟ್ ಆಗದೆ ಇರ್ಬೋದು, ಮಗು ಚೆನ್ನಾಗೇ ಇರ್ಬೋದು. ಅಂಥವ್ರಿಗೆ ಎರಡನೇ ಡೆಲಿವರಿ ಆಗುವಾಗ ನಾರ್ಮಲ್ ಕೂಡ ಆಗ್ಬೋದು. ಇನ್ನು 30+ ಆಗಿಬಿಟ್ರೆ ಅಥವಾ 35 37 ಆಗ್ತಿದ್ದಂಗೆ ಸಿಸೇರಿಯನ್ ಕಾಮನ್ ಅಂತಾರೆ, ಅದಕ್ಕೇನು ಹೇಳ್ತೀರಾ? ಅದು ಕಾಮನ್ ಅನ್ನೋದು ನಿಜ. ಯಾಕಂದರೆ ಈಗ 35 ಆದಮೇಲೆ ಕೆಲವು ಕಂಡೀಷನ್ಸ್, ಅಂದರೆ ಮೆಡಿಕಲ್ ಕಂಡೀಷನ್ಸ್ ಅಸೋಸಿಯೇಟೆಡ್ ವಿತ್ ಪ್ರೆಗ್ನೆನ್ಸಿ, ಅಂದರೆ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಇರ್ಬೋದು, ಹೈಪರ್ಟೆನ್ಷನ್ ಇರ್ಬೋದು, ಅಥವಾ ಈ ರೀತಿ ಎಲ್ಡರ್ಲಿ ಪ್ರೈಮಿ ಅಂತ ಹೇಳ್ತೀವಿ, ಇಂಥವರಲ್ಲೆಲ್ಲ ನಾವು ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನೀವು ಈಗ ಡಯಾಬಿಟಿಸ್ ಇದೆ ಅಂತ ಇಟ್ಕೊಳ್ಳಿ, ಒಂದು 35 ಇಯರ್ಸ್ ಆಗೋಗಿದೆ, ಡಯಾಬಿಟಿಸ್ ಇದೆ, ಅಂಥವರಲ್ಲಿ ಮಗು ದೊಡ್ಡದಾಗಿ ಹುಟ್ಟುವಂಥ ಚಾನ್ಸಸ್ ಇರುತ್ತೆ. ಮಗು ತೂಕ ತುಂಬ ದೊಡ್ಡದಿರುತ್ತೆ, ಬಿಗ್ ಬೇಬಿ ಅಂತ ಹೇಳ್ತೀವಿ. ಅಂಥ ಟೈಮಲ್ಲಿ ಕೂಡ ನಾವು ಸಿಸೇರಿಯನ್ ಮಾಡಬೇಕಾಗತ್ತೆ. ಇಲ್ಲ ಅನ್ಕಂಟ್ರೋಲ್ಡ್ ಹೈಪರ್ಟೆನ್ಷನ್ ಇದ್ದರೆ, ತಾಯಿಯ ಜೀವಕ್ಕೆ ಏನಾದರೂ ತೊಂದರೆ ಆಗುವಂತಹ ಸ್ಥಿತಿ ಇದ್ದಾಗ ಅವಾಗ ಕೂಡ ಸಿಸೇರಿಯನ್ ಮಾಡಬೇಕಾಗತ್ತೆ. ಸೊ ಹೀಗಾಗಿ 35 ಇಯರ್ಸ್ ಆ್ಯಂಡ್ ಅಬೋ ಆದಮೇಲೆ ಈ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ನಾವು ಇನ್ಸಿಡೆನ್ಸ್ ನೋಡೋದ್ರಿಂದ ಸಿಸೇರಿಯನ್ ರೇಟ್ ಕೂಡ ಅಂಥವರಲ್ಲಿ ಜಾಸ್ತಿ. ಕೆಲವರು 20 ವರ್ಷ 21 ವರ್ಷ 22 ವರ್ಷದಲ್ಲೇ ಸಿಸೇರಿಯನ್ನೇ ಬೇಕು, ನಾರ್ಮಲ್ಲೇ ಬೇಡ ಅಂತಾರೆ. ಸೊ ಅದು ಎಳೆ ಜೀವ ಕೂಡ, ಈ ತಾಯಿ ಅನ್ನೋದೇ ಎಳೆ ಜೀವ ಆಗಿರುತ್ತೆ. ಸೊ ಆ ಟೈಮಲ್ಲಿ ಸಿಸೇರಿಯನ್ ಎಷ್ಟು ಸೂಕ್ತ ಅಂತ? ಖಂಡಿತ ಸೂಕ್ತ ಅಲ್ಲ ಅದು. ನಾನು ಈಗಾಗಲೇ ಹೇಳಿದಂಗೆ ಪರ್ಟಿಕ್ಯುಲರ್ ಪೇಷಂಟ್ನ ನಾವು ಸ್ಟಡಿ ಮಾಡಬೇಕು. ಅವರಲ್ಲಿ ಯಾವ ರೀತಿ ಇದೆ, ನಾನು ಹೇಳಿದ್ನಲ್ಲ ಪೆಲ್ವಿಕ್ ಅಸೆಸ್ಮೆಂಟ್ ಅಂತ ಮಾಡ್ತೀವಿ. ಅದು ಮಗು ಆಚೆ ಬರುವಂತಹದ್ದೆಲ್ಲ ಜಾಗ ಸರಿಗಿದೆಯಾ, ಬೇರೆ ಏನು ತೊಂದರೆ ಇಲ್ವಾ, ಅದನ್ನೆಲ್ಲ ನಾವು ನೋಡ್ಕೊಳ್ತೀವಿ. ಸೊ ಆ ಥರ ಪೆಲ್ವಿಕ್ ಅಸೆಸ್ಮೆಂಟ್ ಮಾಡಿದಾಗ ಯಾವುದೇ ರೀತಿ ತೊಂದರೆ ಇಲ್ಲ, ಮತ್ತು ಬೇರೆ ಯಾವುದೇ BP ಆಗಲಿ ಡಯಾಬಿಟಿಸ್ ಆಗಲಿ ಯಾವುದು ಅಸೋಸಿಯೇಟೆಡ್ ಕಾಂಪ್ಲಿಕೇಶನ್ಸ್ ಯಾವುದೂ ಇಲ್ಲ, ಚೆನ್ನಾಗಿ ಎಲ್ಲ ಪ್ರೋಗ್ರೆಸ್ ಆಗ್ತಾ ಇದೆ ಅಂದಾಗ ನಾವು ಖಂಡಿತ ಸಿಸೇರಿಯನ್ ಮಾಡೋ ನೆಸಿಟಿ ಇಲ್ಲ. ಅಂತಹ ಪೇಷಂಟ್ಸ್ ಏನಾದರೂ ಕೇಳಿದ್ರೆ ಕೂಡ ನಾವು ಮಾಡಬಾರ್ದು. ಓಕೆ, ಮತ್ತಷ್ಟು ಮಾತಾಡೋಣ ಡಾಕ್ಟರ್. ಒಟ್ಟಾರೆ ವೀಕ್ಷಕರೇ, ಸಿಸೇರಿಯನ್ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಸಿಸೇರಿಯನ್ ಮೊರೆ ಹೋಗ್ತಾ ಇದ್ದಾರೆ. ಆದರೆ ಸಿಸೇರಿಯನ್ನಿಂದ ಯಾವುದೇ ರೀತಿಯ ಮುಂದಿನ ಜೀವನದಲ್ಲಿ ತೊಂದರೆ ಇಲ್ಲ ಅನ್ನೋದನ್ನು ಡಾಕ್ಟರ್ ಹೇಳಿದರು. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆಗಳೇನೇ ಇದ್ದಲ್ಲಿ ಡಾಕ್ಟರ್ ಚಂದ್ರಿಕಾ ಅವರಿದ್ದಾರೆ.